ಸಿ ಎಂ ಬದಲಾವಣೆ ಆಗೋದು ನಿಶ್ಚಿತ, ಅದರಲ್ಲೇನು ಸಂಶಯ ಏನಿಲ್ಲ. ಆದರೆ ಅವರು ಆ ಒಂದು ಗೊಂದಲದಲ್ಲಿ ರೈತರ ಒಂದು ಹಿತಾಸಕ್ತಿ, ಒಂದು ಗಂಟೆ ಸಮಯ ಸಾಕಾಗಿತ್ತು. ಒಂದು ದಿವಸಕ್ಕೆ ರೈತರು ಇಷ್ಟೆಲ್ಲ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ರೈತರಿಗೋಸ್ಕರ ಒಂದು ಗಂಟೆ ಸಮಯ ಅವರು ಕೇಟಾಯಿಸಿದ್ರು ಕೂಡ ರೈತರ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ ಅಂತ. ಈಗ ಸಿ ಎಂ ನೋಡಿದ್ರೆ ಸರ್, ರಾಜಕೀಯ ಶಾಶ್ವತ ಅಲ್ಲ, ವೈರಾಗ್ಯದ ಮಾತನ್ನು ಆಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಅವರು ಸರ್, ದಯಮಾಡಿ ನಂದೊಂದು ವಿನಂತಿ ಅದ. ಅಲ್ಲ, ಪತ್ರಿಕಾಗೋಷ್ಠಿ ನನಗೇನಂದ್ರೆ ಇವಾಗ ನರೇಂದ್ರ ಅವರು ಇದು ರೈತರದ್ದು ವಿಷಯಾಂತರ ಆಗೋದು ಬೇಡ. ಹೇಳ್ತಾ ಇರೋದು ರೈತರು ಈ ರೀತಿ ಈಗ ನಮ್ಮಲ್ಲಿ ಪ್ರವಾಹ ಬಂದಿದೆ, ಅತಿಯಾಗಿ ಮಳೆ ಆಗಿದೆ, ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇದೇ ರೀತಿ ಉತ್ತರ ಕನ್ನಡದ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ. ಒಬ್ಬ ಮಂತ್ರಿ ಕೂಡ ಬರೀ ಟಿಫನ್ ಮೇಲೆ ವೈರಾಗ್ಯದ ಮಾತಾಡ್ಕೊಂಡು ತಮ್ಮ ಸೀಟಿಗೋಸ್ಕರ ನಡೀತಾ ಇದೆ. ಒಂದು ವೇಳೆ ಇವಾಗ ಸಿ ಎಮ್ಮು ಡಿ ಸಿ ಎಮ್ಗಳು ಅವರು ಕುರ್ಚಿ ಕಿತ್ತಾಟದಲ್ಲಿ ಅವರು ಇದ್ದರೂ ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು, ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ, ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ, ಇವತ್ತು ಹೋರಾಟ ಇದೆ ಅಂತೇಳಿ. ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗ್ಯಾರಂಟಿ ಇದ್ದೀವಿ, ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿತ್ತು. ಯಾಕೆ ಹಿಂಗೆ ಮಾಡ್ತಾರೆ ಸರ್? ಆದರೆ ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು. ನೋಡೋಣ, ಯಾರು ಹೆಂಗಾದರೂ ಹೋಗಲಿ, ರೈತರಾದರೂ ಹಾಳಾಗೋಗಲಿ, ಜನರು ಏನೇ ಹಾಳಾಗೋಗಲಿ, ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ. ನಮ್ಮ ಸೀಟ್ ನಮಗೆ ಬೇಕು. ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ, ಅದು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ. ಸರ್, ದಯಮಾಡಿ